ಪದ್ಮಗಂಧಿ ಪ್ರಥಮ ದಿನ ಪ್ರಥಮ ಪ್ರದರ್ಶನ ವಿದುಷಿ SR ಲೀಲಾ ಅವರು ಪ್ರೊಫೆಸರ್ SR ಲೀಲಾ ಅವರು 10 ವರ್ಷಗಳ ನಿರಂತರವಾದಂತಹ ಸಂಶೋಧನೆ, ಅನ್ವೇಷಣೆ, ಅನುಸಂಧಾನ ಇವುಗಳೊಟ್ಟಿಗೆ ಆದಂಥ ಈ ಪದ್ಮಗಂಧಿಯ ಅಡಕ ಇಂದು ನನ್ನ ಪ್ರಸವ ವೇದನೆಯನ್ನು, ಅದು ನಾವ್ಯಾವಾಗಲೂ ನವಮಾಸ ಅಂತ ಕರಿತೀವಿ, ಇದು ನವಮಾಸ ಆಗಲಿಲ್ಲ, ಇದು ಹಾಗೆ ಮಾಡಿಕೊಂಡ್ರೆ 10 ವರ್ಷಗಳ ಪರ್ಯಂತ ಅವರು ಯಾವ ವಿಷಯ ತಜ್ಞರನ್ನ ಇಟ್ಕೊಂಡು ಅವರನ್ನೆಲ್ಲ ಮಾತಾಡಿಸಿ ವಿಷಯವನ್ನು ಕಲೆ ಹಾಕಿ ಭಾರತೀಯ ಅಸ್ಮಿತೆಯನ್ನ, ಭಾರತೀಯ ಔನ್ನತ್ಯವನ್ನ, ನಮ್ಮ ಗೌರವವನ್ನ ಇವೆಲ್ಲವನ್ನ ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಪದ್ಮಗಂಧಿಯ ಈ ಮೊದಲ ಪ್ರದರ್ಶನಕ್ಕೆ ಬಂದಂತಹ ಈ ಮಕ್ಕಳು ಅಬಾಲ ವೃದ್ಧರು ನಾವು ಕರೆಯುತ್ತದೆ. ಯಾಕೆಂದ್ರೆ ವೃದ್ಧರು ಅಂತಂದ್ರೆ ಜ್ಞಾನವೃದ್ಧರು ಇದ್ರು, ವಯೋವೃದ್ಧರು ಇದ್ರು. ಜ್ಞಾನವೃದ್ಧರಾಗಿ ಮಕ್ಕಳು ನಮಗೆ ಕಾಣಿಸಿದ್ರು, ವಯೋವೃದ್ಧರಷ್ಟೇ ಇಲ್ಲದೆ ಜ್ಞಾನವೃದ್ಧರು ಆಗಿದಂಥ ಹಿರಿಯರಿದ್ರು. ಆ ಎಲ್ಲರೂ ಈ ದಿವಸ ಮೊದಲು ನೋಡಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಬರ್ತಾ ಇದೆ ಮಾಹಿತಿ, ತುಂಬಾ ಒಳ್ಳೆಯ ಸ್ವೀಕಾರ ಇದೆ ಅಂತ. ಅಂದ್ರೆ ಪದ್ಮಗಂಧಿಯ ಆಕಾರವನ್ನು ಗಮನಿಸಿ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಗಮನಿಸಿ, ಸ್ವೀಕಾರ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಗಮನಿಸಿ, ಈ ಪದ್ಮಗಂಧಿಯನ್ನ ಮುಂದಿನ ಈಗ ಮಾಧ್ಯಮದ ಮುಖಾಂತರ, ನಾನು ಮಾಧ್ಯಮದ ಮುಖ ಯಾವಾಗಲೂ ನಮ್ಮ ಇಂಥ ಚಿತ್ರಗಳಿಗೆ ಸದಭಿರುಚಿಯನ್ನು ಮತ್ತೆ ಅಡಕ ಬಹಳ ಮುಖ್ಯವಾದ ಯೋಚನೆ ಮಾಡ್ತಿರುವಂಥ ಎಲ್ಲ ಮನಸ್ಸುಗಳಿಗೆ, ಕನ್ನಡದ ಮನಸ್ಸುಗಳಿಗೆ, ಅದಷ್ಟೇ ಅಲ್ಲದೆ ಸದಭಿರುಚಿಯ ಈ ಭವ್ಯ ಮನಸ್ಸುಗಳಿಗೆ ನಾನು ಯಾವಾಗಲೂ ಭಾಗದ ಶ್ರೀರಾಮ್ ಮುಗಿದ ನಮನವನ್ನು ಅರ್ಪಿಸ್ಬಿಡ್ತೇನೆ. ಅಷ್ಟೇ ಅಲ್ಲದೆ ಇಂದು ನೋಡಿ ಯಾರೆಲ್ಲ ಏನು ಮಾತಾಡಿದ್ದಾರೆ ಅವ್ರ ಮಾತಿನ ನಂತರ ನಮ್ಗೆ ಏನು ಮಾತು ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ನಮ್ಮ ಆಡಬೇಕಾದ ಮಾತುಗಳನ್ನೆಲ್ಲ ಚಿತ್ರದಲ್ಲಿ ಮುಗಿಸ್ಬಿಟ್ಟಿದ್ದೇವೆ. ವಿದುಷಿಯವರು ನಾನು ಸೇರಿಕೊಂಡು ಅದು ಏನೇನು ಆಗಬೇಕಾಗಿತ್ತು ಅಂತ ಅನ್ಸಿದೆಯೋ ಚಿತ್ರಕ್ಕೆ ಅದಕ್ಕೊಂದು ಸಿಗಬೇಕಾದ ಸಂಸ್ಕಾರ ಕೊಟ್ಬಿಟ್ಟಿದ್ದೇವೆ. ಇನ್ನು ಮಾಡಬೇಕಾದ ಉಪಕಾರ ಏನು ಅಂತಂದ್ರೆ ಮಾಧ್ಯಮ ಮತ್ತೆ ಮಾಧ್ಯಮವನ್ನು ಗಮನಿಸಿ ನೋಡುವಂಥ ನಮ್ಮೆಲ್ಲ ವೀಕ್ಷಕ ಬಾಂಧವರು, ಅಭಿರುಚಿಯನ್ನು ಬಿತ್ತುವಂಥ ಮತ್ತೆ ತಮ್ಮದಾಗಿಸ್ಕೊಳ್ಳುವಂಥ ವೀಕ್ಷಕ ಬಾಂಧವರು ಏನಿದ್ದಾರೆ ಆ ಎಲ್ಲರೂ, ನಾವು ಪ್ರೇಕ್ಷಕರೇ, ನೋಟಕರೇ ಮಾಟಕರು ಅಂತ ಕರಿತೀವಿ ನಾವು, ಅವರೇ ಈ ಮುಂದಿನ ಜಾದುವನ್ನ, ಈ ಮುಂದಿನ ಪವಾಡವನ್ನ ಮಾಡಬೇಕಾಗಿದೆ. ಪದ್ಮಗಂಧಿ ಮಾಡಿದಂಥ ನಿಜ ಉದ್ದೇಶ ನಮ್ಮ ಭಾರತೀಯ ಅಸ್ಮಿತೆಯನ್ನ, ಭಾರತೀಯತೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆ ಏನಿದೆ ನಮ್ಮದು ಅಂತಲ್ಲದೆ ಎಲ್ಲರದ್ದಿದು, ಭಾರತದಲ್ಲಿರುವಂಥ ಪ್ರತಿಯೊರ್ವನು ಮತ್ತೆ ಭಾರತದ ಆಚೆಗೂ ಕಮಲ ಹೇಗೆ ವ್ಯಾಪಿಸ್ಬಿಟ್ಟಿದೆ ಅಂತ ಅನ್ನೋದು ತಂತ್ರ, ಮಂತ್ರ, ಶಾಸ್ತ್ರ, ಪುರಾಣ, ವೇದ, ಆಮೇಲೆ ಗುರುಕುಲದ ಹಿನ್ನೆಲೆಯಲ್ಲಿ ನಾವು ಮಾಡಿದಂಥ ಈ ನಮ್ಗೆ ಯಾವುದೂ ತಂತ್ರ ನಮ್ಮದಲ್ಲಿರಲಿಲ್ಲ. ಇದ್ದದೆಲ್ಲವೂ ತಂತ್ರದಲ್ಲಿ ಇರ್ಬೋದಾದ ಕಮಲದ ಕುರಿತಾಗಿರೋ ಚರ್ಚೆ ಅಷ್ಟೇ. ಹಾಗಾಗಿ ಇದರಲ್ಲಿರೋದಂಥ ಕಥೆ ಬಹಳ ಒಳ್ಳೆಯ ಸುಂದರ ಕಥಾಚಿತ್ರ, ಅದ್ಭುತ ಹಾಡುಗಾರಿಕೆ ಮತ್ತು ಇದನ್ನು ಸಂಗೀತ ಮಾಡಿ ಸಂಗೀತವನ್ನು ಮತ್ತು ನಟನೆ ಮಾಡಿದಂಥದ್ದು, ಇಲ್ಲಿರುವಂಥದ್ದು ವಿಷಯ ತಜ್ಞರೇ ಆಗಿರುವಂಥದ್ದು, ಇದೆಲ್ಲ ಹಲವು ಪ್ರಥಮಗಳಿವೆ. ಈ ಎಲ್ಲ ಪ್ರಥಮಗಳು ಇಟ್ಕೊಂಡು ಪದ್ಮಗಂಧಿ ಅದ್ಭುತವಾದ್ದು ಅಂತ ನಮಗೆ ನೋಡಿದವರೆಲ್ಲ ಹೇಳಿದ್ದಾರೆ. ಹಾಗಾಗಿ ನೀವು ಈಗ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಇದನ್ನ ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವಂಥ ಎಲ್ಲ ವೀಕ್ಷಕ ವರ್ಗವು ಚಿತ್ರಮಂದಿರಗಳು, ನಿಮ್ಮ ಹತ್ತಿರ ಚಿತ್ರಮಂದಿರಗಳಿರುವಂಥ ಪದ್ಮಗಂಧಿಯನ್ನು ಹುಡುಕ್ತಾ ಹೋಗಿ ಆ ಸಮಯ ಇತ್ಯಾದಿಗಳು ದಯಮಾಡಿ ಗುರುತು ಹಾಕೊಳ್ಳಿ. ಇಲ್ಲಿರುವಂಥ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಯಾವ ಸಮಯಕ್ಕೆ ತಾವು ಹೇಳಿರ್ತೀವೋ ಅಥವಾ ಯಾವ ಸಮಯಕ್ಕೆ ನಮ್ಮ ವಿತರಕರು ಹೇಳಿರ್ತಾರೋ ಆ ಸಮಯಕ್ಕೆ ಅಥವಾ ಆ ಚಿತ್ರಮಂದಿರಗಳು ಇಲ್ಲದೇ ಇರುವಂಥ ಪರಿಸ್ಥಿತಿ ಬಂದ್ಬಿಡ್ಬೋದು. ದೊಡ್ಡ ಸಾಗರ, ಭವ ಮತ್ತು ಭಾವ ಸಾಗರದಲ್ಲಿ ಪದ್ಮಗಂಧಿಯಲ್ಲಿ ಬಂದಂಥ ನೋಡ್ಕೊಂಡು ಹೋಗುತ್ತೆ, ಎಲ್ಲರೂ ತೇಲ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈಗಿರುವಂಥ ಈ ಸಮಕಾಲೀನ ಸಾಗರದಲ್ಲಿ ಏನೇನೋ ಆಗ್ಬಿಡ್ಬೋದು. ಆ ಎಲ್ಲ ಒತ್ತಡಗಳ ನಡುವೆ ಪದ್ಮಗಂಧಿಯನ್ನು ಬಿಡದೆ ನೋಡಿ ಅಂತ ನಾನು ಆಗ್ರಹಿಸ್ತೇನೆ. ನಮ್ಮೆಲ್ಲರಿಗೂ ನೀವು ಈ ಥರದ ಆಶೀರ್ವಾದವನ್ನು, ಸದಭಿರುಚಿ ಚಿತ್ರಗಳನ್ನು ಮುಂದೆ ಹೆಚ್ಚು ಮಾಡೋದಕ್ಕೆ, ವಿದುಷಿಯವರ ನೇತೃತ್ವದಲ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಅಷ್ಟು ಕಸುವನ್ನ ನೋಡೋದ್ರ ಮುಖಾಂತರ ತಾವು ಕೊಡಿ ಅಂತ ಕೇಳ್ತಾ, ಪದ್ಮಗಂಧಿ ಜಯತು ಭಾರತ ಅಂತ ಹೇಳ್ತೀವಿ, ಜಯತು ಕಮಲ ಅಂತ ಹೇಳ್ತೀವಿ. ಹಾಗೆ ಪದ್ಮಗಂಧಿ ಜಯವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಾಧ್ಯಮ ಮತ್ತೆ ನೋಡ್ತಿರುವಂಥ ಎಲ್ಲ ಭಾಗದ ಶಿರಾ ಮತ್ತು ಮುಗಿದ ಕರೆದ ನಮನ. ಜಯತು.